ಹೆಲೋ ಎವ್ರಿವನ್. ನಾನಿವತ್ತು ಇಷ್ಟು ಅಮೌಂಟ್‌ನ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ಬಿಡ್ತು ನನಗಂತೂ. 2,500 ರೂಪಾಯಿ ನನ್ನ ಹಸ್ಬೆಂಡ್ ನಿನ್ನೆ ಊರಿಗೆ ಹೋಗ್ಬೇಕಾದ್ರೆ ಇದನ್ನು ನನಗೆ ಕೊಟ್ಟಿದ್ದು 2,500 ರೂಪಾಯಿ. ಬೆಳಗ್ಗೆ ಎದ್ದು ನೋಡ್ತೀನಿ ಇಲ್ಲ, ಹೇಗೆ ನೀರಲ್ಲಿ ಬಿತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನೀರಲ್ಲಿ ಬಿದ್ದೋಗ್ಬಿಟ್ಟಿದೆ 2,500 ರೂಪಾಯಿ. ಎಲ್ಲೋಯ್ತು ಅಂತ ಹುಡುಕಾಡ್ತಿದ್ದೀನಿ, ನೋಡಿದ್ರೆ ಲಾಸ್ಟಲ್ಲಿ ನೀರಲ್ಲಿದೆ. ಆ್ಯಂಡ್ ಅದನ್ನೆಲ್ಲ ತೊಗೊಂಡು ಬಂದು ಒರೆಸ್ಬಿಟ್ಟು ಟೇಬಲ್ ಮೇಲೆಯೇ ಒಣ ಹಾಕಿದ್ದೆ ಒಳಗಡೆ. ಹಾಗೇ ನಿನ್ನೆ ಡಿಮಾರ್ಟ್‌ಗೆ ಹೋಗಿದ್ದೋ ನಾನು ನನ್ನ ಹಸ್ಬೆಂಡು. ಹೋಗಿದ್ದು ಒಂದು ಐಟಮ್‌ಗೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಒಂದು ಐಟಮ್ಗೆಲ್ಲ ಡಿಮಾರ್ಟ್‌ಗೆ ಹೋಗಲೇಬಾರ್ದು. ಒಂದು ಐಟಮ್‌ಗೆ ಅಂತ ಹೇಳ್ಬಿಟ್ಟು ತುಂಬಾ ಖರ್ಚು ಮಾಡಿಸ್ಬಿಟ್ಟೆ. ಹಾಗೆ ಇಲ್ಲೆಲ್ಲ ಇರೋದು ಕುರುಕುಲು ತಿಂಡಿನೇ. ಅದು ಬಿಟ್ಟರೆ ಕುಕ್ಕಿಂಗ್ ಆಯಿಲ್ ಒಂದು 4 ಪ್ಯಾಕೆಟ್‌ನ ತೊಗೊಂಡು ಬಂದಿದ್ದೆ. ನಾವು ಯೂಸ್ ಮಾಡೋದು ಫ್ರೀಡಮ್ಮು. ಲಾಸ್ಟ್ ಟೈಮ್ ಚಿನ್ನು ಫಂಕ್ಷನ್ದು ಸನ್ ಪ್ಯೂರ್ ಆಯಿಲ್ ಇತ್ತು ಅಂತ ಹೇಳ್ಬಿಟ್ಟು ಇಷ್ಟು ದಿನ ಅದನ್ನೇ ಯೂಸ್ ಮಾಡ್ತಾಯಿದ್ದೋ. ಇವಾಗ ಫ್ರೀಡಮ್‌ನ ತೊಗೊಂಡು ಬಂದಿದ್ವಿ. ಮೇಯ್ನ್ ಹೋಗಿದ್ದು ನಾವು ಇದಕ್ಕೋಸ್ಕರನೇ. ರೈಸ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಸೋನಾ ಮಸೂರಿ ರಾ ರೈಸ್‌ನ ತೊಗೊಂಡು ಬಂದಿದ್ದೀವಿ. ಸೊ ಅದು ಅನ್ನ ಚೆನ್ನಾಗಿ